ಅರೆ, ಏನ್ ನೀನು ಇನ್ನು ಚಾಕ್ಲೇಟ್ ತಿಂದು ಮುಗಿಸಿಲ್ವಾ? ಇಲ್ಲ ಅಪ್ಪು ಅಣ್ಣ. ನಾನು ನನ್ನ ಚಾಕ್ಲೇಟ್ ಅನ್ನು ನಿನಗಿಂತ ಮುಂಚೆ ತಿಂದು ಮುಗಿಸ್ಬಾರ್ದಾಗಿತ್ತು. ಕಿಟ್ಟುನ್ನಿ, ನನಗೆ ನಿನ್ನ ಅರ್ಧ ಚಾಕ್ಲೇಟ್ ಕೊಡ್ತೀಯಾ? ಇಲ್ಲ, ನಾನು ಕೊಡೋದಿಲ್ಲ. ನೀನು ನನ್ಗೋಸ್ಕರ ನಿನ್ನ ಅರ್ಧ ಚಾಕ್ಲೇಟ್ ಕೊಟ್ರೆ ನಾನು ನಿನ್ಗೋಸ್ಕರ ನೇರಳೆಯನ್ನು ಕಿತ್ಕೊಡ್ತೀನಿ. ನನ್ಗೋಸ್ಕರ ನೀರ್ಲೆಯನ್ನು ಎಲ್ಲಿಂದ ತರ್ತೀಯ? ಸುಳ್ಳು ಹೇಳ್ಬೇಡ. ದೊಡ್ಡವ್ರು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳ್ತಿಲ್ಲ ಕಿಟ್ಟು, ನಾನ್ ಹೇಳ್ತಿರೋದು ನಿಜ. ಇಲ್ಲ, ನಾನ್ ನಂಬೋದಿಲ್ಲ. ಸರಿ ಆಯ್ತು, ಹಾಗಾದ್ರೆ ನನ್ ಜೊತೆ ಬಾ. ಅಲ್ ನೋಡು ಕಿಟ್ಟು, ಎಷ್ಟು ಹಣ್ಣುಗಳಿದೆ ಅಂತ. ಹಾ, ಹೌದನ್ನ, ಎಷ್ಟಿದೆ ನೋಡು. ಬಾಬಾ, ನಾವು ಹೋಗಿ ಸ್ವಲ್ಪ ಕಿತ್ಕೊಂಡ್ ಬರೋಣ. ಖಂಡಿತ, ನಿನಗೆಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ ಬರೋಣ. ಮೊದಲು ನನಗೆ ಚಾಕ್ಲೇಟ್ ಕೊಡು. ಅಲ್ಲಿ ನೋಡು ಕಿಟ್ಟು, ಆ ಮರದಲ್ಲಿ ಮಿಟ್ಟು. ಹೌದಣ್ಣ, ಆ ಗಿಳಿ ಎಷ್ಟು ಸುಂದರವಾಗಿದೆ ಅಲ್ವಾ? ವಾ ವಾ, ಬಾ ಅಣ್ಣ, ಹೋಗದನ್ನ ಹಿಡ್ಕೊಂಡ್ ಬರೋಣ. ಮಿಟ್ಟು ತೆಂಗಿನ ಮರದ ಮೇಲೆ ಹೋಗ್ಬಿಡ್ತು. ನನಗೆ ಅದು ಬೇಕು. ಸರಿ ಬಾ, ಮರ ಹತ್ತೋ ಕನುರ ಚಿಕ್ಕಪ್ಪನ ಕರ್ಕೊಂಡ್ ಬರೋಣ ಬಾ. ಏನಾಯ್ತು ಮಕ್ಕಳೇ? ನೀವ್ ನನ್ಗೋಸ್ಕರ ಒಂದು ಮಿಟ್ಟುನ ಹಿಡಿದ್ಕೊಡ್ತೀರಾ? ಗಿಳಿನ? ಓ, ಆದ್ರೆ ನಿಮ್ಗೋಸ್ಕರ ನಾನು ಎಲ್ಲಿಂದ ಹಿಡ್ಕೊಂಬರ್ಲಿ? ಅದು ಅಲ್ಲಿದೆ ಮಿಟ್ಟು, ನೀವು ನನ್ ಜೊತೆ ಬರ್ತೀರಾ? ಸರಿ, ನಾ ಹೋಗ್ತೀನಿ. ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕಾರಣ ಅಂಕಲ್ ಜೊತೆ ಕಿಟ್ಟುನಿ ಮತ್ತೆ ಅಪ್ಪುನ್ನಿ ಜಾಮ್ ಮರದ ಹತ್ರ ಅವರು ಹೋಗ್ತಾರೆ. ಕಿಟ್ಟುನಿ ಒಣಗೋಗಿರೋ ತೆಂಗಿನ ಮರವನ್ನ ತೋರಿಸಿ ಹೇಳ್ದ, ಆ ಗಿಳಿ ಆ ಮರದ ಮೇಲೆ ಇದೆ. ತಗೊಳ್ಳಿ ನಿಮ್ಮ ಗಿಳಿ. ಇದನ್ನ ಇಡೋದಕ್ಕೆ ಪಂಜರ ಇದೆಯಾ? ಹಾ, ನಮ್ಮ ಹತ್ರ ಪಂಜರ ಇದೆ. ನಮ್ಮ ಬೆಕ್ಕಿನ ಪಂಜರ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಹಾಲು ಕೊಡ್ತೀನಿ ಇವನ್ಗೆ, ಹಣ್ಣು ಕೊಡ್ತೀನಿ ಇವನ್ಗೆ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಇಲ್ಲಿ ನೋಡು ಮಿಟ್ಟು, ನಾವು ನಿನ್ಗೋಸ್ಕರ ಏನ್ ತಂದಿದೀವಂತ ನೋಡು. ನೋಡಿದ್ಯಾ ಅಣ್ಣ, ಈ ಗಿಳಿ ಎಷ್ಟು ಸಂತೋಷವಾಗಿದೆ ಅಂತ. ಅದಕ್ಕೆ ಪಂಜರ ತುಂಬಾ ಇಷ್ಟ ಆಗಿದೆ ಅನ್ಸತ್ತೆ. ಹಾ, ನಿಜವಾಗ್ಲೂ ಈ ಮಿಟ್ಟುಗೆ ಎಷ್ಟೋ ಇಷ್ಟ ಆಗಿದೆ ಅನ್ಸತ್ತೆ. ಇದೆಲ್ಲವನ್ನ ಒಂದು ಕೆಟ್ಟ ಬೆಕ್ಕು ನೋಡ್ತಾ ಇತ್ತು. ಯಾವಾಗ ಅಪ್ಪುನ್ನಿ ಮತ್ತೆ ಕಿಟ್ಟುನ್ನಿ ಅಲ್ಲಿಂದ ಹೋಗ್ತಾರೋ ಆ ಬೆಕ್ಕು ಆ ಗಿಳಿಯ ಬಳಿ ಬರುತ್ತೆ. ಆ ಗಿಳಿ ಆ ಬೆಕ್ಕನ್ನು ನೋಡಿ ಹೆದರ್ಬಿಡುತ್ತೆ. ಭಯಪಡಬೇಡ, ನನ್ನ ಪಂಜರದಲ್ಲಿ ಯಾರಿದ್ದಾರೆ ಅಂತ ನೋಡ್ದಕ್ ಬಂದಿದ್ದೀನಿ. ಸ್ನೇಹಿತ, ನೀನಂಗೆ ಸಹಾಯ ಮಾಡ್ತೀಯಾ? ಏನ್ ಸಹಾಯ ಬೇಕು? ನನ್ನ ಹೊರಗಡೆ ಹಾಕಕ್ಕಾಗತ್ತಾ? ಇಲ್ಲಿಂದ ನೀನೇ ಆಚೆ ಹೋಗ್ಬೋದಲ್ವಾ? ನಾನು ಯಾವಾಗ್ಲೂ ಇಲ್ಲಿಂದ ಆಚೆ ಹೋಗ್ತೀನಿ. ಹೇ ಮಿತ್ರ, ಆ ಮಕ್ಳು ಈ ಪಂಜರದಲ್ಲಿ ನನ್ನ ಬಂಧಿಸಿಟ್ಟಿದ್ದಾರೆ. ನಾರಿಂದ ಹೊರಡ ಹೋಗಕ್ಕಾಗಲ್ಲ. ಓ ಹೌದಾ? ಅಯ್ಯೋ ಪಾಪ, ಏನ್ ಮಾಡೋದು? ನಾನ್ ಸಹಾಯ ಮಾಡಕ್ಕಾಗಲ್ಲ, ನನ್ಗೆ ಬೀಗ ತೆಗಿಯಕ್ ಬರಲ್ಲ. ಅರೆ ಮಿತ್ರ, ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರ್ಬೇಕು. ನಾನು ಯಾವ್ದ ರೀತಿ ಪಾಪ ಮಾಡಿಲ್ಲ. ಹೊಲದಲ್ಲಿರೋ ಹೊತ್ತವನ್ನ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಹಣ್ಣು ಹಂಪಲದ ತಿನ್ಬೇಕು ಅನ್ಸ್ತಿದೆ. ನನಗೋಸ್ಕರನು ಮನೇನ ಮಾಡ್ಕೊಂಡು ಅದ್ರಲ್ಲಿ ಇಡಬೇಕು. ನಾನು ರಕ್ಕೇನ ಬಿಡ್ತು ಪತ್ತಿನ ನಿದ ಹಾರಕ್ಕಾಗತ್ತಾ? ಈ ಲೋಕವನ್ನ ನಾನು ಮತ್ತೆ ನೋಡಕ್ಕಾಗತ್ತಾ? ನಾನು ಈಗ ಸರಿ, ನಿನಗೋಸ್ಕರ ನಾನು ಸೂಪರ್ ಐಡಿಯಾ ಕೊಡ್ತೀನಿ. ಆದ್ರೆ ನೀನು ಸರಿಯಾಗಿ ಆಕ್ಟಿಂಗ್ ಮಾಡ್ಬೇಕು. ಅದ್ರಗೋಸ್ಕರ 2 ದಿನ ಊಟನೂ ಮಾಡದೇ ಇರ್ಬೇಕು.
ಸರಿ, ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವಾಗಿಂದ ನೀನು ಏನು ತಿನ್ಬಾರ್ದು ಮತ್ತೆ ಏನ್ ಸೌಂಡ್ ಕೊಡ್ಬಾರ್ದು. ಆ ರೀತಿ ಹೇಳಿ ಕುರುಂಬಿ ಬೆಕ್ಕು ಅಲ್ಲಿಂದ ಹೋಯ್ತು. ಮಾರನೇ ದಿನ ಬೆಳಿಗ್ಗೆ ಅಪ್ಪುನ್ನಿ ಮತ್ತೆ ಕಿಟ್ಟುನಿ ಅಲ್ಲಿಗೆ ಬಂದ್ರು. ಅವರು ನೋಡಿದ್ರು ಗಿಳಿ ಅಲ್ಲಿ ಸುಸ್ತಾಗಿ ಮಲ್ಕೋಬಿಟ್ಟಿತ್ತು. ಅದು ನಿನ್ನೆ ಕೊಟ್ಟಿದ್ದ ಆ ಹಣ್ಣನ್ನು ಕೂಡ ತಿಂದೇ ಇರ್ಲಿಲ್ಲ. ಏನಾಯ್ತು, ನಿನಗೆ ಹಸಿವಾಗಿಲ್ವಾ? ಇಲ್ಲಾಂದ್ರೆ ನೀನ್ ಕೊಟ್ಟಿರೋ ಆಹಾರ ನಿನ್ಗಿಷ್ಟ ಆಗಿಲ್ವಾ? ಸರಿ ಆಯ್ತು, ಬೇರೆ ಏನಾದ್ರೂ ಕೊಡ್ತೀನಿ. ಅಪ್ಪು ಅಣ್ಣ, ಯಾಕಣ್ಣ ಇದೇನು ತಿಂತಿಲ್ಲ? ಇಲ್ಲ ಕಿಟ್ಟು, ಅದಕ್ಕ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಪಂಜರವನ್ನು ಓಪನ್ ಮಾಡ್ಬಿಡ ಅಣ್ಣ. ಅರೆ ಕಿಟ್ಟು, ನಮ್ಮ ಮಿಟ್ಟು. ಗಿಳಿ ಹಾರಿ ಹೋದದನ್ನ ನೋಡಿ ಅಪ್ಪುನ್ನಿ ಕಿಟ್ಟುನಿಗೆ ಆಶ್ಚರ್ಯವಾಗುತ್ತೆ. ಕಿಟ್ಟುನಿ ಅಳ್ತಾನೆ. ಅಪ್ಪುನ್ನಿ ಕಿಟ್ಟುನಿಗೆ ಸಮಾಧಾನ ಮಾಡಿ ಹೇಳ್ದ, ಅರೆ ನಮ್ಮ ಗಿಳಿ ಹಾರೋಯ್ತು. ಅರೆ ಹೋಗ್ಲಿ ಬಿಡೋ ಕಿಟ್ಟು, ಪಾಪ ಅದಕ್ಕೆ ಆಚೆ ಹಾರ್ಕೊಂಡಿರೋದು ಇಷ್ಟ ಅನ್ಸತ್ತೆ, ಸಂತೋಷವಾಗಿರುತ್ತೆ. ಅರೆ, ಇದ್ ಆಚೆ ಬರ್ತಿಲ್ವಲ್ಲ, ಇದನ್ ಬಿಟ್ಟು ಹೋಗಕ್ಕೂ ನಂಗ್ ಮನ್ಸಿಲ್ಲ. ನೀನೇನ್ ಮಾಡ್ತಿದ್ಯಾ? ಏನು ಗಟರ್ ಒಳಗಡೆ ತುಮುಕ್ತಿದ್ಯಾ? ಇಲ್ ನೋಡು, ಮೂಳೆ ಮುರಿದು ಹೋಗಿರೋ ನನ್ನನ್ನ ಈ ತರ ಕಿಂಡಲ್ ಮಾಡೋದು ಒಳ್ಳೇದಲ್ಲ. ಮೂಳೆ ಮುರಿದೋಗಿದ್ಯಾ? ಯಾರ್ದು? ನನ್ ಮೂಳೆನೆ. ಮೂಳೆ ಮುರಿದ್ಮೇಲೂ ಕೂಡ ನಿನಗೆ ಏನೂ ಆಗಿಲ್ಲ. ಅರೆ, ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನನ್ ಶರೀರದಲ್ಲಿರೋ ಬೋನ್ ಅಲ್ಲ. ಇಷ್ಟೊತ್ತು ನಾನು ಅಗಿತಿದ್ನಲ್ಲ, ಆ ಮೂಳೆ ಇಲ್ ಸಿಗಾಕೊಂಡಿದೆ ನೋಡು. ನೋಡು, ತುಂಬಾ ಹೊತ್ತಿಂದ ಇದನ್ ತೆಗಿಯಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಪ್ರಯತ್ನ ಪಟ್ಟ ಮೇಲೂ ಸಹ ನಿನ್ ಕೈಲದನ್ನ ಆಚೆ ತೆಗಕ್ಕಾಗಿಲ್ಲ. ಈಗೇನಪ್ಪಾ ಅಂದ್ರೆ ನಿನ್ ಕೈಲಾಗತ್ತಾ ಅಂತ ಕೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದಾ, ಮತ್ತೀಗ ಏನ್ ಮಾಡೋದು? ನೀನ್ ಬೇಕಂದ್ರೆ ಒಂದ್ ಕೆಲ್ಸ ಮಾಡ್ಬೋದು. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು, ಏನ್ ಮಾಡ್ಲಿ? ಈ ಮೂಳೆಯ ಬಗ್ಗೆ ಮರ್ತೋಗು. ಹೋ, ಅದು ಬೋನ್ ಅಲ್ವಾ, ನನ್ಗೆ ಮರೆಯಕ್ಕೆ ಆಗ್ತಿಲ್ಲ. ಮುಗ್ದೋಗಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ಲ ಬಿಡು ಸ್ನೇಹಿತಿ. ಏನಾಯ್ತು? ನಿಮ್ಮಿಬ್ರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗಿರೋ ತರ ಕಾಣ್ತಿದೆ. ನನ್ನ ಹಂತ ಬುದ್ಧಿವಂತೆ ಖಂಡಿತ ನಿಮ್ಮಿಬ್ರಿಗೂ ಸಹಾಯ ಮಾಡ್ಬೋದು. ಅದು ಏನಾಯ್ತಂದ್ರೆ, ಇವಳು ತಂದಿರುವ ಆ ಮೂಳೆ ಅದು ಈ ಗಟ್ಟರೊಳಗಡೆ ಸಿಕ್ಕಾಕೊಂಡಿದೆ. ಅದನ್ನ ತೆಗಿಯಕ್ಕಾಗ್ತಿಲ್ಲ, ಅದಕ್ಕೆ. ಓ, ಇದೇ ವಿಷಯನಾ? ಅದ್ರಲ್ಲೇನಿದೆ, ಈ ತರ ವಿಷಯಗಳು ಅವಾಗವಾಗ ನಡೀತಾನೆ ಇರುತ್ತೆ. ನಾನ್ ಕೂಡ ತುಂಬಾ ದಿನಗಳ ಹಿಂದೆ ಒಂದು ಹಿಲಿನ ಹಿಡ್ಕೊಂಡಿದ್ದೆ, ಅದು ಕೂಡ ಈ ತರ ಗಟ್ಟರಲ್ಲಿ ಬಿತ್ತೋಯ್ತು. ನಾವು ಕಷ್ಟಪಟ್ಟು ದುಡ್ದಿರೋ ವಿಷಯ ಈ ತರ ಸಿಗದೆ ಹೋದ್ರೆ ಆ ದುಃಖನ ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ದೋಸ್ತ್, ನನ್ ದುಃಖ ನಿಂಗೆ ಅರ್ಥ ಆಗ್ತಿದೆ ಅಲ್ವಾ? ಈ ಮೂಳೆನ ತೆಗಿಯಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಾ? ನಾನ್ ಟ್ರೈ ಮಾಡ್ತೀನಿ. ಓಹೋ, ಇದಾಚೆ ಬರ್ತಿಲ್ಲ. ನನಗೆ ಮೊದಲೇ ಗೊತ್ತಿತ್ತು ಅದು ಖಂಡಿತ ಆಚೆ ತೆಗಿಯಕ್ಕಾಗೋದಿಲ್ಲ ಅಂತ. ಆದ್ರಿಂದಾನೇ ನಾನು ಪ್ರಯತ್ನ ಕೂಡ ಪಟ್ಟಿಲ್ಲ. ಅಯ್ಯೋ ಛೆ, ನನ್ ಕೈಯಲ್ಲೂ ಈ ಮೂಳೆನ ಆಚೆ ತರಕ್ಕಾಗ್ಲಿಲ್ಲ. ಇನ್ಮೇಲೆ ಇದನ್ ತೆಗಿಯಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡು. ಆದ್ರೆ ಇದನ್ನ ಹೀಗೆ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನಿನ್ನ ಹತ್ರ ಮಾತಾಡಿದ್ದು ಏನೋ ಪ್ರಯೋಜನನೇ ಇಲ್ಲ. ನೀನು ಹುಷಾರೇ ಇಲ್ಲ, ಅದೇ ಸಮಸ್ಯೆ. ಅರೆ ಪಪ್ಪಿ, ಏನಾಯ್ತು ನಿಂಗೆ? ಅದು ನನ್ ಮೂಳೆ ಇಲ್ಲಿ ಸಿಗಾಕೊಂಡಿದೆ.
ಯೋಚನೆ ಮಾಡ್ಬೇಡ, ನಾನ್ ಸಹಾಯ ಮಾಡ್ತೀನಿ. ನೀನು ನೀನ್ ಸಹಾಯ ಮಾಡ್ತೀಯಾ? ಇದನ್ನ ನೀಡೋದಕ್ಕೆ ನೀನು ಎಷ್ಟು ದೊಡ್ಡ ಮೂರ್ಖ. ನಾವು ನಿಮಗಿಂತ ಶಕ್ತಿಶಾಲಿ ಆಗಿರ್ತೀವಿ, ನಮ್ ಕೈಲೇ ಮಾಡಕ್ಕಾಗಿಲ್ಲ. ನೀವು ಚಿಕ್ಕ ಚಿಕ್ಕ ಇರುವೆ, ನೀವ್ ಮಾಡ್ತೀರಾ? ಹಾ, ಆದ್ರೂ ಕೂಡ ಒಂದ್ಸಲ ಪ್ರಯತ್ನ ಪಡ್ತೀವಿ ನಾವು. ಆಹಾ, ಮಾಡಿ ಮಾಡಿ. ನಾನಂತೂ ಇನ್ನೊಂದು ಬುದ್ಧಿ ಇಲ್ದೇ ಇರೋ ಮುಟ್ಟಾಳ್ರನ್ನ ನೋಡ್ತೀನಿ ಅಂತ ಅನಿಸ್ತಿದೆ. ಸ್ನೇಹಿತರೆ, ನಿಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಅದನ್ನ ಹಿಡ್ಕೊಳ್ಳಿ. ನಾವು ನಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದನ್ನ ಹಿಡ್ಕೋತೀವಿ. ಸ್ನೇಹಿತರೆ, ಇದನ್ನ ತೆಗ್ದಿದ್ದಕ್ಕೆ ನನ್ನ ಧನ್ಯವಾದಗಳು. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಇರುವೆಗಳು ಮ್ಯಾಜಿಕ್ ಮಾಡ್ಬಿಡ್ತು. ಸ್ನೇಹಿತರೆ, ನೀವು ಕೂಡ ನಮ್ ತರಾನೇ ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಪಟ್ಟಿದ್ರೆ ಖಂಡಿತ ನೀವು ಕೂಡ ಮೂಳೆಯನ್ನು ಆಚೆ ತೆಗಿಬೋದಾಗಿತ್ತು. ಆದ್ರೆ ನೀವು ಒಬ್ಬೊಬ್ರೇ ಪ್ರಯತ್ನ ಪಟ್ಟಿದ್ದೀರಾ, ಅದಕ್ಕೆ ನಿಮ್ ಕೈಲಾಗಿಲ್ಲ. ನೀವ್ ಹೇಳಿದ್ದು ನಿಜಾನೇ. ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡಿದ್ರೆ ಖಂಡಿತ ಫಲ ಸಿಗತ್ತೆ. ಸುಂದರ್ ಎಂಬುವ ಒಂದು ಗ್ರಾಮದಲ್ಲಿ ಜೋಮೋನ್ ಎಂಬುವ ಒಂದು ಹುಡುಗ ವಾಸಿಸುತ್ತಿದ್ದ. ಜೋಮೋನ್ ಪ್ರತಿದಿನ ಅವ್ರ ಮನೆಯಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದ. ಅವ್ರ ಮನೆ ಸ್ಕೂಲಿಂದ ಸ್ವಲ್ಪ ದೂರ ಇತ್ತು. ಹೀಗಿದ್ದಾಗ ಒಂದಿನ ನಮ್ಮ ಜೋಮೋನ್ ಸ್ಕೂಲಿಂದ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೇರೆ ಮಕ್ಕಳೆಲ್ಲ ಅವನಿಗಿಂತ ಮುಂಚೆ ಮನೆಗೆ ಹೋಗಿರ್ತಾರೆ. ಪಾಪ ಜೋಮೋನ್ ದಪ್ಪ ಇರುವ ಕಾರಣದಿಂದ ತುಂಬಾ ಮೆತ್ತಗ್ ನಡ್ಕೊಂಡು ಹೋಗ್ತಿದ್ದ. ಅವನು ಮೆಲ್ಲಗೆ ನಡ್ಕೊಂಡು ಮಾವಿನ ಗಿಡದ ಹತ್ರ ಬರ್ತಾನೆ. ಅಲ್ಲಿ ಮಕ್ಕಳೆಲ್ಲರೂ ಮಾವಿನ ಹಣ್ಣು ಕಿತ್ತೋದನ್ನ ನೋಡ್ತಾರೆ. ಹಾ, ಈ ಮರದಲ್ಲಿ ಎಷ್ಟು ಮಾವಿದೆ. ಇದು ನನಗೆ ಸಿಕ್ಕಿದ್ರೆ ನಾನು ಚೆನ್ನಾಗಿ ತಿಂತೀನಿ. ಹಾ, ಬಂದ್ಬಿಟ್ಟ ಗಂಡು ಚೌಮೋನ್. ಇಲ್ಲಿ ಯಾಕೋ ಬಂದೆ? ಇವನ್ ಕೈಯಲ್ಲಿ ನಡಿಯಕ್ ಕೂಡ ಆಗಲ್ಲ. ಸ್ನೇಹಿತರೆ, ನನಗೊಂದು ಮಾವು ಕೊಡ್ತೀರಾ? ಸ್ನೇಹಿತರೆ, ಕೇಳಿಸ್ಕೊಂಡ್ರಾ? ಇವನಿಗೆ ಮಾವು ಬೇಕಂತೆ. ಬೇಕಂದ್ರೆ ನೀನೇ ಹೋಗಿ ಕಿತ್ಕೊಳ್ಳೋ. ಪಾಪ ಜೋಮೋನ್ ತುಂಬಾನೇ ಬೇಜಾರಾಗ್ತಾನೆ. ಕಲ್ಲಿಂದ ಮಾವಿನಕಾಯಿ ಅವನ ಕೈಯಲ್ಲಿ ಹೊಡಿಯಕ್ಕಾಗಿಲ್ಲ. ನೀವು ನನಗೆ ಒಂದಾದ್ರೂ ಕೊಡ್ತೀರಾ? ಇಲ್ಲ, ನಿಂಗೆ ಕೊಡೋದಿಲ್ಲ. ನಿಮಗೆ ನಾನು ಕಲರ್ ಪೆನ್ಸಿಲ್ ಕೊಡ್ತೀನಿ. ಯಾರಿಗ್ ಬೇಕೋ ನಿನ್ನ ಪೆನ್ಸಿಲ್? ನಮ್ಮ ಹತ್ರನೂ ಇದೆ. ಇಲ್ಲ ಅಂದ್ರೆ ನಾನು ನನ್ನ ವಾಟರ್ ಬಾಟಲ್ ಕೊಡ್ತೀನಿ. ನಮಗೇನು ಈ ಹಳೆಯ ವಾಟರ್ ಬಾಟ್ಲೇನು ಬೇಕಾಗಿಲ್ಲ. ನೀ ನಮಗೆ ಏನೇ ಕೊಟ್ರು ಕೂಡ ನಾವ್ ನಿನಗೆ ಮಾವಿನಕಾಯಿ ಕೊಡಲ್ಲ. ಈ ಗುಂಡ ಇದನ್ನಲ್ವಾ, ಅವನು ಮೂರ್ಖ, ಆದ್ರೂ ಪಾಪ. ಆಗ ಒಂದು ಕೋತಿ ಪಕ್ಕದಲ್ಲಿರುವ ಒಂದು ಮರದ ಮೇಲೆ ಕೂತಿರುತ್ತೆ. ಎಲ್ಲಾನು ನೋಡ್ತಿರುತ್ತೆ, ಕೇಳಿಸ್ಕೊತಿರುತ್ತೆ. ಪಾಪ ಹುಡ್ಗ, ಎಲ್ಲರೂ ಸೇರಿ ಅವನ್ನ ರೇಗಿಸ್ತಿದ್ದಾರೆ. ಅವನ್ಗೇಗಾದ್ರೂ ಸಹಾಯ ಮಾಡ್ಬೇಕಲ್ಲ. ಓ ಹಾ, ಹ್ಮ್, ಹ, ಹ. ಹ, ಹ, ಹ. ಓಹೋ,
ಮಾವಿನ ಹಣ್ಣು. ಹಾ ಇವಾಗ ನಾವು ಏನ್ ನೋಡಿದ್ವಿ? ನಾವು ಜೋಮನ್ನ ಇಷ್ಟು ಚುಡಾಯಿಸ್ಬಾರ್ದಾಗಿತ್ತು. ಹೌದು, ಒಂದ್ ವೇಳೆ ಜೋಮನಿಗೆ ಮಾವಿನಕಾಯಿ ಕೊಟ್ಟಿದ್ರೆ ಅವನು ನಮಗೆ ಮಾವಿನ ಹಣ್ಣು ಕೊಡ್ತಿದ್ದ. ನಾವ್ ಅವನತ್ರ ಹೇಗ್ ಕೇಳೋದು? ಓಹೋ, ಇದು ಎಷ್ಟು ಸಿಹಿಯಾಗಿದೆ. ಇದು ಮಾವ ಇಲ್ಲ ಜೇನುತುಪ್ಪನಾ? ಓ, ಜೇನುಗಿಂತ ಈ ಮಾವು ತುಂಬಾ ಸಿಹಿಯಾಗಿದೆ. ನೀನು ನಮ್ಗೋಸ್ಕರ ಮಾವಿನ ಹಣ್ಣು ಕೊಡ್ತೀಯಾ? ನಾವೆಲ್ಲರೂ ಸೇರ್ಕೊಂಡ್ ತಿನ್ಬೋದು. ನೀನು ಈ ಮಾವಿನದನ್ನ ನಮಗೂ ಕೊಡ್ತೀಯಾ? ನಾವೆಲ್ಲರೂ ಸೇರಿ ತಿನ್ನೋಣ. ಆಹಾ, ಖಂಡಿತ, ಇಲ್ಲಿಗೆ ಬನ್ನಿ. ತಗೊಳ್ಳಿ, ತಿನ್ನಿ, ಎಲ್ಲರೂ ಇದನ್ನ ತಿನ್ನಿ. ನೀನ್ ನಮ್ಮನ್ನ ಕ್ಷಮಿಸ್ತೀಯಾ? ಏನಕ್ಕೆ? ನಾವು ನಿನ್ನನ್ನ ಚುಡಾಯಿಸಿದ್ವಿ, ಗುಂಡ ಅಂತ ಬೇರೆ ಕರಿದ್ವಿ. ಆಹಾ, ಪರವಾಗಿಲ್ಲ. ಈಗ ನೀವೆಲ್ಲ ನನ್ನ ಸ್ನೇಹಿತರಲ್ವಾ, ನನಗೆ ಅಷ್ಟು ಸಾಕು. ನಮ್ಗೆ ಮಾವಿನಕಾಯಿ ಸಿಕ್ತು, ಮಾವಿನ ಹಣ್ಣು ಸಿಕ್ತು, ಮತ್ತೆ ಒಳ್ಳೆ ಫ್ರೆಂಡು ಸಿಕ್ತ. ನಮಗೆ ಮಾವಿನ ಹಣ್ಣು ಸಿಕ್ತು, ಮಾವಿನಕಾಯಿ ಸಿಕ್ತು, ಒಳ್ಳೆ ಸ್ನೇಹಿತನೂ ಸಿಕ್ತ. ಮತ್ತೆ ಈ ಪ್ರಕಾರ ಒಳ್ಳೆ ಮನಸ್ಸಿರುವ ನಮ್ಮ ಜೋಮೋನ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಮತ್ತೆ ಮಾವಿನ ಹಣ್ಣು ಸಿಕ್ತು. ಅಪ್ಪ, ನೀವು ಬಂದ್ಬಿಟ್ರಾ? ಕಡಿ ತೋರ್ಸಿ ಅಪ್ಪ ನನ್ಗೆ. ನಿನಗಿದು ಇಷ್ಟ ಆಯ್ತಾ ಮಲ್ಲುಟಿ? ಛೀ, ಇದು ಚೆನ್ನಾಗೇ ಇಲ್ಲ. ನನ್ಗಿದು ಇಷ್ಟನೇ ಆಗಿಲ್ಲ. ವಾವ್, ಟೆಡಿ ಬೇರ್, ಇದು ತುಂಬಾ ಚೆನ್ನಾಗಿದೆ. ನೀನು ಇಲ್ಲಿ ಕೂತ್ಕೋ. ಅರೆ, ನನ್ನನ್ನ ಮಾತ್ರ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು. ನಾನ್ ಕೂಡ ಅವ್ರ ಜೊತೆ ಹೋಗಿ ಆಡ್ಬೇಕು. ಪಾಪ ನರಿಗೊಂಬೆ ತುಂಬಾನೇ ಬೇಜಾರಾಗ್ಬಿಟ್ಟು ಒಂಟಿಯಾಗಿ ಅಲ್ಮಾರಿಯಲ್ಲಿ ಕುತ್ಕೊಂಡ್ ಬೇಜಾರ್ ಪಡುತ್ತೆ. ನೀನು ನನ್ನ ಸುಂದರವಾದ ಟೆಡಿ ಬೇರ್. ನಿನಗೊಂದು ಬುಟ್ಟಿಟ್ರೆ ನೋಡಕ್ ಇನ್ನೂ ಸುಂದರವಾಗಿರ್ತೀಯ. ಅಲ್ಮಾರಿಯಲ್ಲಿ ಕುತ್ಕೊಂಡು ಪಾಪ ಅದು ಎಲ್ಲಾನು ನೋಡ್ತಾ ಇರುತ್ತೆ. ಅವಳ ಕಣ್ಣಿಗೆ ನಾನ್ ಕಾಣಿಸ್ತಾ ಇಲ್ವಾ? ಇಲ್ಲೇ ಕುತ್ಕೋ, ನಾನು ಈಗ್ಲೇ ಬರ್ತೀನಿ, ಆಯ್ತಾ? ಇದ್ಯಾರೋ? ಓ, ಇದಂತ ನಮ್ಮ ಮುದ್ದಿನ ನರಿ. ನೀನ್ ಯಾಕೆ ನನ್ನನ್ನ ಹೀಗ್ ನೋಡ್ತಾ ಇದ್ದೀಯ ಕಣೆ? ಬೇಜಾರಾಯ್ತಾ? ಬೇಜಾರಾಗಿದ್ದೀನಿ. ಒಳ್ಳೇದಾಯ್ತು, ನಿನ್ನನ್ ಯಾರು ಇಷ್ಟಪಡಲ್ಲ. ಪ್ರಾರಂಭದಲ್ಲಿ ಎಲ್ಲರೂ ಹಿಂಗೆ ಸಂತೋಷವಾಗಿರ್ತಾರಣ್ಣ. ಟೆಡಿ ಬೇರ್, ನೀನು ಇಲ್ಲೇ ಇರು. ನಾನ್ ಸ್ವಲ್ಪ ಹೊತ್ತು ಆಚೆ ಸುತ್ತಾಡ್ಕೊಂಡ್ ಬರ್ತೀನಿ. ನಾನ್ ಮನೆಗ್ ವಾಪಸ್ ಬರುವಾಗ ನನ್ನ ಮುದ್ದು ಟೆಡಿ ಬೇರ್ಗೆ ಚಾಕ್ಲೇಟ್ಸ್ ತರ್ತೀನಿ. ಈ ಮಗು ಕಣ್ಣಿಗೆ ನಾನು ಕಾಣಿಸ್ತಾನೆ ಇಲ್ವಾ? ನೀನೇನ್ ಅನ್ಕೊಂಡಿದ್ಯಾ? ಫಿಲ್ಮ್ ಸ್ಟಾರಾ ನೀನು? ಏನು ಚುಡಾಯಿಸ್ತಿದ್ದೀರಾ? ಹಾ, ಹೌದು. ನನಗೆ ತುಂಬಾ ಬೇಜಾರಾಗ್ತಿದೆ. ನೀನ್ ನನಗ್ ಕಾಮಿಡಿ ಮಾಡ್ತೀಯಾ? ನಾನು ಇಲ್ಲ ಅಂದ್ರೆ ಏ, ನೀನೇನು ಇಲ್ಲಿಂದ ಹೊರಗೋಗೋ ಕನ್ಸ್ ಕಾಣ್ತಾ ಇದ್ದೀಯಾ? ನಿನ್ನದಂತೂ ಇಲ್ಲೇನೆ ಕುತ್ಕೊಳ್ಳೋಕ್ ಲಕ್ಕೋ. ಕರಡಿಯನ್ನ, ನಾನು ಬೇಜಾರಾಗಿರೋದೇನೋ ನಿಜಾನೇ, ಆದ್ರೆ ನಾನು ನಂಬಿಕೆ ಬಿಡಲ್ಲ. ಪಾಪದವಳು, ನೀನಂತೂ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನಿಲ್ಲಿ ಕುತ್ಕೊಂಡು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನಿನ್ನಾಗೆ ನಾನು ಒಬ್ನೇ ಇಲ್ಲಿ ಕುತ್ಕೊಳ್ಳೋಕ್ ಆಗಲ್ಲ. ಕರಡಿಯಣ್ಣ, ನಾವು ಗೊಂಬೆಗಳು. ಈ ರೀತಿ ಒಬ್ರನ್ನ ಒಬ್ರು ಚುಡಾಯಿಸ್ಕೊಂಡು ಒಬ್ರ ಕೈ ಒಬ್ರು ಬಿಡ್ಬಿಡ್ಬಾರ್ದು, ಆಯ್ತಾ? ನೀನು ನನ್ನಿಂದ ಸ್ವಲ್ಪ ದೂರ ಕುತ್ಕೋ. ನನಗೆ ಧೂಳಂದ್ರಾಗಲ್ಲ, ನನಗೆ ತುಂಬಾ ಕೆಂಬರುತ್ತದ್ರಿಂದ.
ಮಾರನೇ ದಿನ ಬೆಳಗ್ಗೆ ಮಾಲತಿ ಮತ್ತೆ ಅವರ ಸ್ನೇಹಿತರು ಆ ಗೊಂಬೆಗಳ ಬಳಿ ಬರ್ತಾರೆ. ವಾ ನೋಡು, ಬೆಳಿಗ್ಗೆ ಬೆಳಿಗ್ಗೆನೆ ಇವಳು ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದಾಳೆ. ಒಂದಿನ ಅಲ್ದೆ ಒಂದಿನ ನನ್ ಜೊತೆನೂ ಆಡ್ತಾಳೆ. ಹಾ, ಸೂರ್ಯ ಉಲ್ಟಾ ಹುಟ್ಟಬೇಕಷ್ಟೇ ಅದಕ್ಕೆ. ಆ ಗೊಂಬೆ ನಿಜವಾಗ್ಲೂ ಚೆನ್ನಾಗಿದೆ. ಅವ್ರು ನಿನ್ನನ್ನ ನೋಡ್ತಾನೆ ಇಲ್ವಲ್ಲ, ನಿನ್ನನ್ ಯಾಕೆ ನೋಡ್ತಾರೆ? ಧೂಳ್ ತುಂಬಿದ್ಯಾ ನೀನು. ಬಾಲು ಅಣ್ಣ, ಒಳ್ಳೆ ದಿನ ಕೆಟ್ಟ ದಿನ ಅಂತ ಎಲ್ಲಾರ್ಗೂ ಇರುತ್ತೆ. ನೀವು ನನ್ನ ಚುಡಾಯಿಸ್ಬೇಡಿ. ಮೊದ್ಲು ನನ್ನನ್ನ ಅಣ್ಣ ಅಂತ ಹೇಳೋದನ್ನ ನಿಲ್ಸೋ. ನಾನ್ ನಿನ್ನ ಅಣ್ಣ ಅಲ್ಲ. ಈ ನರಿಯ ಬಣ್ಣ ಎಷ್ಟು ಚಂದವಾಗಿದೆ ಮತ್ತು ಇದು ಎಷ್ಟು ಸುಂದರವಾಗಿದೆ. ಹಾ, ಇದಂತೂ ತುಂಬಾ ಚೆನ್ನಾಗಿದೆ ಕಣೋ. ಹಾಗಾದ್ರೆ ಈ ಟೆಡಿ ಬೇರ್ ಗೊಂಬೆ ಚೆನ್ನಾಗಿಲ್ವಾ? ನನಗೆ ನರಿಗೊಂಬೆನೇ ಇಷ್ಟ. ನೀನ್ ನನಗದು ಕೊಡ್ತೀಯಾ? ಇಲ್ಲ, ನನಗೆ ನರಿಗೊಂಬೆ ಕೂಡ ತುಂಬಾ ಇಷ್ಟ. ನನ್ನ ಪ್ರೀತಿಯ ಗೊಂಬೆ. ನರಿ ಗೊಂಬೆಯ ಜೊತೆಗೆ ತುಂಬಾ ಹೊತ್ತು ಆಡಿದ ನಂತರ ಮಕ್ಕಳು ಆ ನರಿಗೊಂಬೆಯನ್ನು ಮತ್ತೆ ಅಲ್ಮಾರಿಯಲ್ಲಿ ಇಡ್ತಾರೆ. ನನ್ನ ಪ್ರೀತಿಯ ನರಿಗೊಂಬೆ, ಇಲ್ಲೇ ಕೂತಿರು, ನಾನು ಈಗ್ಲೇ ಬರ್ತೀನಿ. ನಾನೀಗ ನಿನ್ನನ್ನ ಅಣ್ಣ ಅಂತ ಕರಿಬೋದಾ? ಹಾ, ಕರಿಬಹುದು. ನಾನ್ ನಿಮಗೆ ಹೇಳ್ದೆ ಅಲ್ವಾ, ಕೆಟ್ಟ ದಿನಗಳು ಒಳ್ಳೆ ದಿನಗಳು ಎಲ್ಲಾರ್ಗೂ ಬರುತ್ತೆ. ಸಂತೋಷವಾಗಿರುವ ಅವಕಾಶ ಎಲ್ಲಾರ್ಗೂ ಬರುತ್ತೆ. ನನ್ನ ಪ್ರೀತಿಯ ಕರಡಿಯನ್ನ, ನೀನು ಕೂಡ ತುಂಬಾ ಒಳ್ಳೆಯವನು. ಇವತ್ತು ನನ್ನ ಬಾರಿ, ಮತ್ತೆ ನಿಮ್ಮ ಬಾರಿ ಬರುತ್ತೆ. ಮತ್ತೆ ಒಂದಿನ ಹೊಸ ಗೊಂಬೆಗಳು ಬರ್ಬೋದು. ಹಿಂಗೆ ಬೇಜಾರಾಗಿ ಕೂರ್ಬೇಡಿ, ಏನಾದ್ರೂ ಮಾತಾಡಿ. ಬನ್ನಿ, ನಾವಿಬ್ರು ಸಂತೋಷವಾಗಿರೋಣ. ಹಾ, ಸರಿಯಾಗಿ ಹೇಳ್ದೆ. ಅವತ್ತಿಂದ ಕರಡಿ ಮತ್ತೆ ನರಿಗೊಂಬೆ ಇಬ್ರು ತುಂಬಾ ಸಂತೋಷವಾಗಿ ಒಟ್ಟಿಗೆ ಅಲ್ಮಾರಿಯಲ್ಲಿದ್ರು. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದ್ರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ.
ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನ ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂತ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ.
ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂತ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ, ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನನ್ನು ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡೋಕೆ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದು ಜೀವಿ ಹೆಂಗೆ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ನು ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನು ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು.